ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರಿ ಬ್ಯಾಂಕ್ಗಳಿಗೆ ಐಟಿ ಇಲಾಖೆ ಕರ್ ಸತಿ ಪರಿಕರ ಪ್ರದರ್ಶನ. ಗುಜರಾತಿನ ಕಬ್ಬಿನ ಬೆಲೆಗೆ ಅನುಮೋದನೆ, ಸಮಾಧಾನದ ನಿಟ್ಟುಸಿರು. ರಾಷ್ಟ್ರವ್ಯಾಪಿ 2026 ಅಭಿಯಾನದ ಭಾಗವಾಗಿ ನವದೆಹಲಿಯ ಆದಾಯ ತೆರಿಗೆ ನಿರ್ದೇಶನಾಲಯ ಗುಪ್ತಚರ ಮತ್ತು ಅಪರಾಧ ತನಿಖೆ 2 ಕಳೆದ ವಾರ ಸಹಕಾರಿ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಆದಾಯ ತೆರಿಗೆ ನಿಯಮಗಳು 2026 ಬಗ್ಗೆ ಜಾಗೃತಿ ಮೂಡಿಸಲು ಒಂದು ಜನಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ದೆಹಲಿಯ ಆದಾಯ ತೆರಿಗೆಯ ಪ್ರಧಾನ ಮಹಾನಿರ್ದೇಶಕರು ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರ ವರದಿ ಮಾಡುವ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ಲಭ್ಯವಿರುವ ಸಕ್ರಿಯಗೊಳಿಸಿದ ತೆರಿಗೆದಾರರ ಸಹಾಯ ಪರಿಕರಗಳನ್ನು ಪ್ರದರ್ಶಿಸಲು ವಿಶೇಷ ಕರ್ಸತಿ ಕಿಯೋಸ್ಕ್ ಅನ್ನು ಸ್ಥಾಪಿಸಲಾಯಿತು. ಕರ್ಸತಿ ಚಾಟ್ ಬಾಟ್ ಮೂಲಕ ಸರಳೀಕೃತ ಅನುಸರಣ ಕಾರ್ಯವಿಧಾನಗಳು, FAQಗಳು, ಮಾರ್ಗದರ್ಶನ ಟಿಪ್ಪಣಿಗಳು, ಸಂವಾದ ಅವಧಿಗಳು, ಮಧುಕರ್ ಸಾಮಾಜಿಕ ಮಾಧ್ಯಮ ಸಂಪರ್ಕ ಮತ್ತು ಡಿಜಿಟಲ್ ಸಹಾಯದ ಬಗ್ಗೆ ಭಾಗವಹಿಸುವವರಿಗೆ ತಿಳಿಸಲಾಯಿತು. ಭಗವತಿ ಚರಣ್ IRS ಹೆಚ್ಚುವರಿ DIT ಹೊಸ ಕಾನೂನಿನ ಅಡಿಯಲ್ಲಿ ತೆರಿಗೆದಾರರ ಸ್ನೇಹ ಸುಧಾರಣೆಗಳು ಮತ್ತು ಸರಳೀಕೃತ ನಿಬಂಧನೆಗಳನ್ನು ಎತ್ತಿ ತೋರಿಸಿದರು. ಆದರೆ ಪಿನಾಕ್ ಚೌಧರಿ ADIT ವರ್ಚುವಲ್ ಡಿಜಿಟಲ್ ಸ್ವತ್ತುಗಳು ಸಂಬಂಧಿಸಿದ ನಿಬಂಧನೆಗಳು ಸೇರಿದಂತೆ ತೆರಿಗೆ ಸಂಬಂಧಿತ ರೂಪಗಳಲ್ಲಿನ ಪ್ರಮುಖ ತಿದ್ದುಪಡಿಗಳನ್ನು ವಿವರಿಸಿದರು. ಕಾರ್ಯಕ್ರಮವು ಸಹಕಾರಿ ಬ್ಯಾಂಕ್ಗಳು ಮತ್ತು ಇತರ ಸಂಸ್ಥೆಗಳ ಪ್ರತಿನಿಧಿಗಳು ಎತ್ತಿದ ಪ್ರಶ್ನೆಗಳನ್ನು ಅಧಿಕಾರಿಗಳು ಪರಿಹರಿಸಿದ ಸಂವಾದಾತ್ಮಕ ಅಧಿವೇಶನದೊಂದಿಗೆ ಮುಕ್ತಾಯವಾಯಿತು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪಾವತಿಸುವ ಕಬ್ಬಿನ ಬೆಲೆಗಳನ್ನು ಅನುಮೋದಿಸಿದ್ದಾರೆ. ಇದು ರಾಜ್ಯದ ರೈತರು ಮತ್ತು ಸಹಕಾರಿ ವಲಯದ ಪ್ರಯೋಜನಕ್ಕಾಗಿ ಮಹತ್ವದ ನಿರ್ಧಾರವಾಗಿದೆ. ಈ ಕ್ರಮವು ಸಹಕಾರಿ ಸಕ್ಕರೆ ಸಂಘಗಳನ್ನು ಬಲಪಡಿಸುವುದರ ಜೊತೆಗೆ ಕಬ್ಬು ಬೆಳೆಗಾರರಿಗೆ ಪರಿಹಾರ ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಮತ್ತು ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಆದಾಯವನ್ನು ಖಚಿತಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಬದ್ಧತೆಯನ್ನು ಈ ನಿರ್ಧಾರವು ಪ್ರತಿಬಿಂಬಿಸುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಅನುಮೋದನೆಯು ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಬೆಂಬಲಿಸುವ ಮತ್ತು ಸಕ್ಕರೆ ವಲಯದಲ್ಲಿ ಸುಸ್ಥಿರ ಬೆಳವಣಿಗೆಯನ್ನು ಉತ್ತೇಜಿಸುವ ಸಾಧ್ಯತೆ ಇದೆ. ಗುಜರಾತಿನ ಗ್ರಾಮೀಣ ಆರ್ಥಿಕತೆ ಮತ್ತು ರೈತರ ಕಲ್ಯಾಣ ಉಪಕ್ರಮಗಳಲ್ಲಿ ಸಹಕಾರಿ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ.